ಕೇವಲ 15 ನಿಮಿಷದಲ್ಲಿ ಪಳಪಳ ಅಂತ ಹೊಳೆಯುವಂಥ ಚರ್ಮ ನಿಮ್ಮದಾಗಬೇಕಾ? ಅದನ್ನು ಯಾವುದೇ ಆದಂತಹ ದುಡ್ಡು ಖರ್ಚು ಮಾಡದೇ ಇರೋ ಹಾಗೆ. ಆ ರೀತಿಯಾದಂಥ ಉಪಾಯ ಬೇಕು ಅಂದರೆ ಈ ವಿಡಿಯೋನ ಎಂಡ್ ತನಕ ನೋಡಿ, ಯಾವ ರೀತಿಯಾಗಿ ಅಂತ ನಾನು ಹೇಳ್ಕೊಡ್ತೀನಿ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚೆಲುವಿನ ಕಂಪು. ನಾನು ವರ್ಷ. ನಾನಿವತ್ತು ಹೇಳ್ಕೊಡ್ತಾ ಇರೋವಂಥದ್ದು ಮನೆಯಲ್ಲೇ ಆರಾಮಾಗಿ ಈಸಿಯಾಗಿ ₹1 ಖರ್ಚಿಲ್ಲದೆ ಕೂಡ ನಾವು ಯಾವ ರೀತಿಯಾಗಿ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ಕೋಬೋದು ಅಂತ, ಅದು ಕೂಡ ಹಳ್ಳಿ ವಿಧಾನದಿಂದಾಗಿ. ಮೊದಲನೇದಾಗಿ ಏನಪ್ಪ ಉಪಯೋಗಿಸ್ತಾ ಇದ್ದೀವಿ ಇದಕ್ಕೆ ಅಂದರೆ ಕೆಮ್ಮಣ್ಣು. ಹೌದು, ಕೆಮ್ಮಣ್ಣು. ನಾವು ತುಂಬ ವರ್ಷಗಳ ಹಿಂದೆ ನಾವು ನೋಡಿದ್ರೆ ಕೆಮ್ಮಣ್ಣಲ್ಲಿ ಮಾಡಿರುವಂತಹ ಮಡಕೆ ನೀರು ಕುಡಿತಾಯಿದ್ರು, ಹಾಗೆ ತಟ್ಟೆಗಳನ್ನ ಉಪಯೋಗಿಸ್ತಾಯಿದ್ರು, ಪಾತ್ರೆಗಳನ್ನ ಕೂಡ ಅದರಲ್ಲೇ ಮಾಡಿ ಉಪಯೋಗಿಸ್ತಾಯಿದ್ರು. ಅವ್ರಿಗೆ ಯಾವುದೇ ರೀತಿಯಾದಂಥ ಹೆಲ್ತ್ ಇಶ್ಯೂಸ್ ಇರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋವಂಥದ್ದಾಗ್ಬೋದು, ಲೇಡೀಸಲ್ಲಿ ಎಸ್ಪೆಷಲಿ ಈ ನಡುವೆ ಬರ್ತಾ ಇರೋವಂಥ ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ಗಳಿರ್ಬೋದು, ಯಾವುದೇ ಕೂಡ ಇರ್ತಾ ಇರಲಿಲ್ಲ. ಯಾಕೆ ಅಂದರೆ ಕೆಮ್ಮಣ್ಣನ್ನು ಅವರು ಉಪಯೋಗಿಸ್ತಾಯಿದ್ರು ಡೈಲಿ. ಪ್ರತಿದಿನ ಅವರ ಊಟದಲ್ಲಿರ್ಬೋದು, ನೀರಲ್ಲಿರ್ಬೋದು, ಹೇಗಾದರೂ ಆಗಲಿ ಕೆಮ್ಮಣ್ಣು ನಮ್ಮ ಬಾಡಿ ಸೇರ್ತಾಯಿತ್ತು. ಹಾಗಾಗಿ ಯಾಕಪ್ಪ ಕೆಮ್ಮಣ್ಣು ಅಂತ ಅಂದರೆ, ಕೆಮ್ಮಣ್ಣಲ್ಲಿ ನಮಗೆ ಏನೇನೆಲ್ಲ ಇಂಪಾರ್ಟೆಂಟ್ ಆಗಿರೋ ಅಂತಹ ಮಿನರಲ್ಸ್ ಸಿಗ್ತಾಯಿತ್ತು. ಕೆಮ್ಮಣ್ಣಿನಲ್ಲಿ ಇರುವಂತಹ ಮಿನರಲ್ಸ್ ಯಾವ್ಯಾವುದಪ್ಪ ಅಂದರೆ, ಹೈಡ್ರೇಟೆಡ್ ಅಲ್ಯೂಮಿನಿಯಂ ಸ್ಯಾಲಿಸಿಲೇಟ್ ಇರುತ್ತೆ. ದೆನ್ ಅದರ ಜೊತೆಲಿ ಐರನ್ ಆಕ್ಸೈಡ್, ಕ್ಯಾಲ್ಶಿಯಂ ಬೆಂಟೋನೆಂಟ್. ಕೆಮ್ಮಣ್ಣಿನಲ್ಲಿ ಇರುವಂತಹ ಖನಿಜಗಳು, ಮಿನರಲ್ಸ್ ಅಂದರೆ ಯಾವ್ಯಾವುದಪ್ಪ ಅಂದರೆ ಅಲ್ಯೂಮಿನಿಯಂ, ಹೈಡ್ರೇಟೆಡ್ ಅಲ್ಯೂಮಿನಿಯಂ ಸ್ಯಾಲಿಸಿಲೇಟ್, ಜೊತೆಯಲ್ಲಿ ಐರನ್ ಆಕ್ಸೈಡ್ ಇರುತ್ತೆ, ಸಿಲಿಕಾ ಇರುತ್ತೆ, ಮೆಗ್ನೀಷಿಯಮ್ ಆಕ್ಸೈಡ್ ಇರುತ್ತೆ. ಜೊತೆಯಲ್ಲಿ ನಮಗಿದೆಲ್ಲ ಏನಪ್ಪ ಅಂದರೆ ಒಟ್ಟಿಗೆ ಇರೋದ್ರಿಂದ ನಮಗೆ ಏನಪ್ಪ ಉಪಯೋಗ ಆಗುತ್ತೆ ಇದರಿಂದ ಅಂತ ಅಂದರೆ, ಇದು ನಮ್ಮ ಸ್ಕಿನ್ನಲ್ಲಿ ಇರುವಂತಹ ಎಕ್ಸೆಸ್ ಆಯಿಲ್ ಪ್ರೊಡಕ್ಷನ್ ಏನಾಗ್ತಾ ಇರುತ್ತೆ ಅದನ್ನು ಅಬ್ಸರ್ವ್ ಮಾಡುತ್ತೆ, ಜೊತೆಯಲ್ಲಿ ಕಂಟ್ರೋಲ್ ಮಾಡುತ್ತೆ. ಜೊತೆಯಲ್ಲಿ ಇದು ತುಂಬ ಫೇಸಿಗೆ ಕ್ಲೆನ್ಸ್ ಮಾಡುತ್ತೆ. ನಮ್ಮ ಫೇಸಿಗೆ ನಾವು ನೋಡ್ತಾ ಬಂದಿದ್ದೀವಿ, ಈಗ ಮನೆ ಮದ್ದು ಅಂದ ತಕ್ಷಣವೇ ಬಂದಾಗ ನಾವು ಅಕ್ಕಿ ಹಿಟ್ಟು ಉಪಯೋಗಿಸೋಣ, ಸ್ಕ್ರಬ್ಬು ಜೊತೆಯಲ್ಲಿ ಕ್ಲೆನ್ಸ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಅಂತ ಹೇಳ್ತೀವಿ. ಜೊತೆಯಲ್ಲಿ ಹಂಗೆ ಕಡಲೆ ಹಿಟ್ಟು ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ತುಂಬ ಅಂದರೆ ತುಂಬಾ ಹೈ ಕ್ವಾಲಿಟಿ ಕ್ಲೆನ್ಸರ್ ಅಂತ ನಾವು ಅಂಗಡಿನಲ್ಲಿ ತೊಗೊಬರ್ತೀವಿ ಅಂತ ಅಂದರೆ, ಅದಕ್ಕಿಂತ ತುಂಬ ಒಳ್ಳೆ ಕ್ವಾಲಿಟಿಯಿಂದ ವಿತೌಟ್ ಕೆಮಿಕಲ್, ಯಾವುದೇ ರೀತಿಯಂತಹ ಕೆಮಿಕಲ್ ಇಲ್ದಂಗೆ ನಾವು ಫ್ರೀ ಆಫ್ ಕಾಸ್ಟಲ್ಲಿ ಯೂಸ್ ಮಾಡ್ಬೋದಾದಂತಹ ಒಂದು ಕ್ಲೆನ್ಸರ್ ಅಂದರೆ ನಾವು ಕೆಮ್ಮಣ್ಣು. ಹೌದು, ಕೆಮ್ಮಣ್ಣನ್ನು ಮುಖದಲ್ಲಿ ಹಚ್ಚೋದ್ರಿಂದ ನಮಗೆ ಇದೆಲ್ಲ ಬೆನಿಫಿಟ್ ಸಿಗುತ್ತೆ. ಒಂದು ಕ್ಲೆನ್ಸ್ ಮಾಡುತ್ತೆ, ಜೊತೆಯಲ್ಲಿ ನಮಗೆ ಎಕ್ಸೆಸ್ ಆಫ್ ಆಯಿಲ್ ಪ್ರೊಡಕ್ಷನ್ನ ಕಂಟ್ರೋಲ್ ಮಾಡುತ್ತೆ, ಜೊತೆಯಲ್ಲಿ ಅದು ರಿಮೂವ್ ಮಾಡುತ್ತೆ. ಪಿಂಪಲ್ ಮಾರ್ಕ್ಸ್ ಇರ್ಬೋದು, ಪಿಗ್ಮೆಂಟೇಷನ್ ಇರ್ಬೋದು, ಕಮ್ಮಿ ಮಾಡ್ತಾ ಹೋಗುತ್ತೆ. ಸೊ ಯಾವ ರೀತಿ ಅಂದರೆ ಯಾವ್ಯಾವ ಸ್ಕಿನ್ ಟೈಪ್ಗೆ ಯಾವ್ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ನಾನು ಹೇಳ್ತಾ ಹೋಗ್ತೀನಿ. ಈಗ ಮೊದಲನೇದಾಗಿ ಆಯಿಲಿ ಸ್ಕಿನ್ ಇರುವಂಥವ್ರು ಯಾವ ರೀತಿಯಾಗಿ ಈ ಪ್ಯಾಕ್ನ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಆಯಿಲಿ ಫೇಸ್ ಇರುವಂಥವ್ರು, ಆಯಿಲಿ ಸ್ಕಿನ್ ಇರುವಂಥವ್ರು ಮೊದಲನೇದಾಗಿ ನಾವು ಇದಕ್ಕೆ ಮಣ್ಣು ಅಂದರೆ ಕೆಮ್ಮಣ್ಣು ಏನಿರುತ್ತೆ ಅದನ್ನು 1 ಅಥವಾ 2 ಸ್ಪೂನ್ ತೊಗೊಂಡು, ಅದಕ್ಕೆ ನಂತರವಾಗಿ ನೀವು ಆಯಿಲಿ ಸ್ಕಿನ್ ಇರೋರು ಮಾತ್ರ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ. ನೀವು ಗುಲಾಬಿ ಅಂದರೆ ರೋಸ್ ವಾಟರ್ ಜೊತೆಯಲ್ಲಿ ನೀವು 1 ಅಥವಾ 2 ಡ್ರಾಪು ನಿಂಬೆಹಣ್ಣಿನ ರಸನ ಮಿಕ್ಸ್ ಮಾಡಿಬಿಟ್ಟು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೇಸ್ಟನ್ನು ಅದನ್ನು ನೀವು ಫೇಸಿಗೆ ಅಪ್ಲೈ ಮಾಡಿಕೊಂಡು ನೀವು ಒಂದು 10 ರಿಂದ 15 ನಿಮಿಷ ಅಂದರೆ ಕಂಪ್ಲೀಟ್ ಡ್ರೈ ಆಗೋ ತನಕ ಬಿಡಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಕಂಪ್ಲೀಟ್ ಡ್ರೈ ಆಗಿಬಿಟ್ರೆ ಏನಂದರೆ ಫುಲ್ಲಾಗಿ ಎಕ್ಸೆಸ್ ಆಫ್ ಆಯಿಲ್ ಏನಿರುತ್ತೆ ನಮ್ಮ ಫೇಸಲ್ಲಿ ಅದನ್ನು ಪೂರ್ತಿಯಾಗಿ ತೆಗೆದಾಕ್ಬಿಡುತ್ತೆ. ಅದರಿಂದ ನಮಗೆ ರ್ಯಾಷಸ್ ಅಂತ ಅನಿಸುತ್ತೆ, ಆಮೇಲೆ ಸರಿಯಾಗಿ ಮಾಯ್ಚರೈಸ್ ಇಲ್ಲ ಸ್ಕಿನ್ನು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಆಯಿಲಿ ಸ್ಕಿನ್ ಇರೋರು ಈ ರೀತಿಯಾಗಿ ಪ್ಯಾಕ್ನ ರೆಡಿ ಮಾಡ್ಕೊಳ್ಳಿ. ದೆನ್ ನೆಕ್ಸ್ಟ್ ಬಂದು ಕಾಂಬಿನೇಷನ್ ಸ್ಕಿನ್ ಇರುವಂಥವ್ರು, ಸೆನ್ಸಿಟಿವ್ ಅಲ್ಲ, ಕಾಂಬಿನೇಷನ್ ಸ್ಕಿನ್ ಇರುವಂಥವ್ರು ಏನು ಮಾಡ್ತೀರಾ ಅಂತ ಅಂದರೆ, 1 ಅಥವಾ 2 ಸ್ಪೂನು ಕೆಮ್ಮಣ್ಣಿಗೆ ನೀವು ಹಸಿ ಹಾಲು ಹಾಕ್ಬೋದು. ಆದರೆ ಒಳ್ಳೆಯದು ತುಂಬ ಹಸಿ ಹಾಲು, ಮತ್ತು ಅದ್ರ ಜೊತೆಯಲ್ಲಿ ನೀವು ಸ್ವಲ್ಪ ಮೊಸರು, ಹಾಲು ಇಲ್ಲ ಅಂತ ಅಂದರೆ ಜೇನುತುಪ್ಪ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನಿಮ್ಮ ಡ್ರೈ ಸ್ಕಿನ್ ಆಗಿದ್ರು ಕೂಡ ಅದು ಬ್ಯಾಲೆನ್ಸ್ ಆಗುತ್ತೆ. ಯಾವುದೇ ರೀತಿಯಾಗಿ ಕಂಪ್ಲೀಟಾಗಿ ಮಾಯ್ಶ್ಚರೈಸೇ ಇರೋದಿಲ್ಲ ಡ್ರೈ ಸ್ಕಿನ್ ಅವರಿಗೆ, ಅಂಥವರಿಗೆ ಇದು ಸ್ವಲ್ಪ ಮಾಯ್ಶ್ಚರೈಸರ್ ಕೊಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಯಾವುದೇ ಆದಂತಹ ಎಕ್ಸ್ಟರ್ನಲ್ ಬ್ರೇಕ್ಔಟ್ಸ್ ಆಗಲ್ಲ. ಅಂದರೆ ತುಂಬ ಡ್ರೈ ಆಗಿ ಫ್ಲೇಕಿ ಥರ ಆಗುವಂಥದ್ದು, ಆಮೇಲೆ ಏನಂತಾರೆ ಡೆಡ್ ಸ್ಕಿನ್ ಥರ ಎದ್ದೋಳತ್ತಲ್ಲ ಭೂಮಿ ಹೊಡ್ಕೊಳ್ಕೋದಂಗೆ, ಆ ರೀತಿಯಾಗಿರುವಂತಹ ರಿಯಾಕ್ಷನ್ಸ್ನ ಕಾಣೋದಕ್ಕೆ ಬಿಡಲ್ಲ. ಸೊ ಅದಕ್ಕೋಸ್ಕರ ನಿಮ್ಮದು ಡ್ರೈ ಸ್ಕಿನ್ ಆಗಿದ್ದರೆ ನೀವು 1 ಅಥವಾ 2 ಸ್ಪೂನ್ ಕೆಮ್ಮಣ್ಣು, ಅದಕ್ಕೆ ಬೇಕಾಗಿರುವಷ್ಟು ಹಾಲು ಇಲ್ಲ ಮೊಸರು ಇಲ್ಲ ಜೇನುತುಪ್ಪ ಆಗ್ಬೋದು, ಇದನ್ನು ಹಾಕೊಂಡು ಮಿಕ್ಸ್ ಮಾಡಿ. ಇಲ್ಲ ನಿಮಗೆ ಇದೆ ಅಂತ ಅಂದರೆ ಹಾಲು ಅಥವಾ ಮೊಸರು ಎರಡರಲ್ಲಿ ಒಂದು ಯೂಸ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಗ್ಲಿಸರಿನ್ ಕೂಡ ಯೂಸ್ ಮಾಡ್ಬೋದು, ಜೇನುತುಪ್ಪ ಕೂಡ ಯೂಸ್ ಮಾಡ್ಬೋದು. ಈ ಕಾಂಬಿನೇಷನ್ಸ್ಗಳನ್ನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಅಷ್ಟೇ ಒಂದು 10 ರಿಂದ 15 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಿ. ದೆನ್ ನಾರ್ಮಲ್ ಸ್ಕಿನ್ ಅವರು ಅಂದರೆ ಕಾಂಬಿನೇಷನ್ ಸ್ಕಿನ್ ಇರುತ್ತಲ್ಲ ಅಂಥವರಿಗೆ ಏನು ಅಂತ ಅಂದರೆ, ನೀವು ನಾರ್ಮಲ್ ಪ್ಲೇನ್ ವಾಟರ್ನ ಹಾಕೊಂಡು ಕೂಡ ಮಿಕ್ಸ್ ಮಾಡಿ ಈ ಪ್ಯಾಕ್ನ ನೀವು ಮುಖಕ್ಕೆ ಹಚ್ಕೋಬೋದು. ಇದನ್ನು ಈ ರೀತಿಯಾಗಿ ಹಚ್ಕೊಂಡು ನಾರ್ಮಲ್ 1 ರಿಂದ 2 ಸ್ಪೂನ್ ತೊಗೊಳ್ಳಿ, ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕೋಬೋದು ಅಥವಾ ಹಾಲು ಹಾಕೋಬೋದು. ಇಲ್ಲ ಅಂತಂದರೆ ನೀವು ರೋಸ್ ವಾಟರ್ ಕೂಡ ಯೂಸ್ ಮಾಡ್ಕೋಬೋದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫೈನ್ ಪೇಸ್ಟ್ ರೆಡಿ ಮಾಡಿ ಅದನ್ನು ಮುಖಕ್ಕೆ ಹಚ್ಚಿ 10 to 15 ಮಿನಿಟ್ಸ್. ಎಲ್ಲರಿಗೂ ಅಷ್ಟೇ ಒಣಗೋ ತನಕ ಬಿಡಬೇಡಿ, ಯಾಕೆಂದರೆ ಒಣಗೋದ್ಮೇಲೆ ಫುಲ್ಲು ಡ್ರೈ ಆಗೋ ತನಕ ಬಿಟ್ಬಿಟ್ರೆ ಮುಖ ಎಲ್ಲ ಎಳ್ದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಅದು ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು ಹಚ್ಬಿಟ್ಟು ಈ ರೀತಿಯಾಗಿ ತೊಳೆಯಿರಿ. ನಾರ್ಮಲ್ ವಾಟರಲ್ಲಿ ತೊಳೆದ್ರೂ ಓಕೆ, ಇಲ್ಲ ಲ್ಯೂಕ್ ವಾರ್ಮ್ ವಾಟರ್ ಆದರೂ ಓಕೆ. ಬಟ್ ಇದನ್ನೆಲ್ಲ ಕ್ಲಿಯರಾಗಿ ನೀಟಾಗಿ ತೊಳೆದಾದ್ಮೇಲೆ ನೀವು ಮಾಯ್ಶ್ಚರೈಸ್ ಅಪ್ಲೈ ಮಾಡೋದನ್ನ ಮಾತ್ರ ಮರಿಬೇಡಿ.
ಮಾಯಿಶ್ಚರೈಸರ್ ಏನಕ್ಕಪ್ಪ ಅಂತ ಹೇಳ್ತಾ ಇದ್ದೀನಿ ಅಂದರೆ, ತುಂಬಾ ಆಯಿಲ್ ಏನಿರುತ್ತೆ ನಮ್ಮ ಸ್ಕಿನ್ನಲ್ಲಿ ಅದನ್ನು ಎಲ್ಲ ತೆಗೆದುಬಿಟ್ಟಿರುತ್ತೆ ಈ ಕೆಮ್ಮಣ್ಣು ಅಪ್ಲೈ ಮಾಡೋದ್ರಿಂದ. ಅದಕ್ಕೋಸ್ಕರ ಆಯಿಲ್ ಆಗಿರ್ಬೋದು ಅಥವಾ ಮಾಯಿಶ್ಚರೈಸರ್ ಆಗಿರ್ಬೋದು ಅಪ್ಲೈ ಮಾಡೋದಂತೂ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದೆಲ್ಲದರ ಜೊತೆಯಲ್ಲಿ ಎಕ್ಸ್ಟರ್ನಲ್ ಟಿಪ್ಸ್ ಏನು ಅಂತ ಅಂದರೆ, ಕೆಮ್ಮಣ್ಣಿಂದ ಲೈಕ್ ನಮಗೆ ಹುಡುಗಿರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಪೀರಿಯಡ್ ಇರ್ರೆಗ್ಯುಲರ್ ಆಗ್ತಿದೆ ಈಗ ಅಂತ ಅನ್ನೋಂಥವ್ರಿಗೆ ಏನಪ್ಪ ಎಕ್ಸ್ಟರ್ನಲ್ ಒಂದು ಟಿಪ್ ಅಂತ ಅಂದರೆ, 1 ದಿನ ಅಥವಾ 2 ದಿನ ಸ್ವಲ್ಪ ಕೆಮ್ಮಣ್ಣನ್ನು ರಾತ್ರಿ ನೀರಲ್ಲಿ ನೆನೆಸಿ ಇಟ್ಬಿಟ್ಟು ಅದನ್ನು ಬೆಳಗ್ಗೆ ಎದ್ದು ಅಂದರೆ ಅಳ್ಳಾಡಿಸ್ದಂಗಿರ್ಬೋದು, ಅದನ್ನು ನೀಟಾಗಿ ಮಿಕ್ಸ್ ಮಾಡಿದೆ, ನೀರೆಲ್ಲ ಮಿಕ್ಸ್ ಆಗದೆ ಇರೋ ಹಾಗೆ ಅದರಲ್ಲಿ ತಿಳಿ ನೀರು ಅಂತ ಏನಿರುತ್ತಲ್ಲ ಅದನ್ನು ಮಾರ್ನಿಂಗ್ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ. ಅದ್ರ ಜೊತೆಯಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಏನಿರುತ್ತೆ ಅದು ಕೂಡ ನಾರ್ಮಲೈಸ್ ಆಗುತ್ತೆ. ನಾನು ಇವಾಗ ಪ್ಯಾಕ್ ಹಚ್ಚಿ 10 ನಿಮಿಷ ಆಗಿದೆ ನೋಡಿ, ಸ್ವಲ್ಪ ಒಣಗ್ತಾ ಇರೋದು ನಿಮ್ಗೆ ಕಾಣ್ತಾ ಇದೆ ಈ ರೀಜನ್ನಲ್ಲಿ ಎಲ್ಲ. ಸೊ ಡ್ರೈ ಆಗೋಕ್ಕೆ ಬಿಡಲ್ಲ. ನಾನು ಇವಾಗ ಮುಖ ತೊಳ್ಕೊಬಂದು ನಿಮಗೆ ರಿಸಲ್ಟ್ ತೋರಿಸ್ತೀನಿ. ಸೊ ನಾನಿವಾಗ ಫೇಸ್ ವಾಶ್ ಮಾಡ್ಕೊಬಂದಿದ್ದೀನಿ. ಇದನ್ನು ಇನ್ನೊಂದೇನು ಅಂದರೆ, ಫೇಸ್ ವಾಶ್ ಮಾಡುವಾಗ ತುಂಬ ರಬ್ ಮಾಡಿ ತೊಳೆಯೋಕೆ ಹೋಗ್ಬೇಡಿ. ಆದಷ್ಟು ನೀರಲ್ಲಿ ಸ್ವಲ್ಪ ಲೈಟಾಗಿ ಜೆಂಟಲಾಗಿ ಇದು ಮಾಡಿ, ಯಾಕಂದರೆ ಮಣ್ಣು ಎಷ್ಟೇ ಇದು ಮಾಡಿದ್ರೂ ಕೂಡ ಸ್ವಲ್ಪ ಚಿಕ್ಕ ಕಲ್ಲಿನ ಕಣಗಳಿರುತ್ತೆ. ಸೊ ಅದರಿಂದ ಸ್ಕಾರ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತುಂಬ ಜೆಂಟಲಾಗಿ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿ. ದೆನ್ ಟ್ಯಾಪ್ ಡ್ರೈ ಮಾತ್ರ ಮಾಡಿ, ಯಾವುದೇ ಕಾರಣಕ್ಕೂ ತುಂಬ ಉಜ್ಜಿ ಒರೆಸೋ ಅಂಥದ್ದು ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ದೆನ್ ಇದನ್ನು ವಾರಕ್ಕೆ ಆಯಿಲಿ ಫೇಸ್ ಅವರಾದರೆ 2 ಟೈಮ್ ಅಪ್ಲೈ ಮಾಡಿ. ನಾರ್ಮಲ್ ಟು ಕಾಂಬಿನೇಷನ್ ದೆನ್ ನಾರ್ಮಲ್ ಸ್ಕಿನ್ ಇರುವಂಥವರು ವಾರಕ್ಕೊಂದ್ಸತಿ ಅಪ್ಲೈ ಮಾಡಿದ್ರೆ ಸಾಕು ಇದು ಪ್ಯಾಕು. ಯಾಕಂದರೆ ತುಂಬ ಆಯಿಲಿನೆಸ್ ಇರೋರ್ಗಾದರೆ ಸ್ವಲ್ಪ ಆಯಿಲ್ ತೆಗೆದಾಕತ್ತೆ, ಅದರಿಂದ ಯೂಸ್ ಆಗುತ್ತೆ ಅವರಿಗೆ. ಬಟ್ ನಾರ್ಮಲ್ ಕಾಂಬಿನೇಷನ್ ಇರುವಂಥವ್ರಿಗೆ ಆಯಿಲ್ ಫೇಸಲ್ಲಿ ಇರುವಂಥದ್ದನ್ನ ತೆಗೆದಾಕ್ಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ರೀತಿಯಾದಂತಹ ಕಂಟೆಂಟ್ಗಳನ್ನ ನಾನು ತೊಗೊಬರ್ತಾ ಇರ್ತೀನಿ.